ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿಗೆ ಕೆಲ ವೈದ್ಯರು ಕಳಂಕವನ್ನ ತರ್ತಾ ಇದ್ದಾರೆ. ಸ್ಕ್ಯಾನಿಂಗ್ಗೆ ಬರುವಂತಹ ಹೆಣ್ಣು ಮಕ್ಕಳ ಮೇಲೆ ಕಾಮಾಂಧರು ಕಣ್ಣನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ವೈದ್ಯರು ಅಂತ ಹೇಳಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇರುವಂತವರು ಸ್ಕ್ಯಾನಿಂಗ್ಗೆ ಅಂತ ಹೇಳಿ ಮಹಿಳೆಯರು ಚೆಕಪ್ಗೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಸ್ಕ್ಯಾನಿಂಗ್ ನೆಪದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವಾಗ್ತಾ ಇದೆ. ಮಹಿಳೆಯನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ರೇಡಿಯಾಲಜಿಸ್ಟ್ ಆನೇಕಲ್ನ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಯಕುಮಾರ್ ಎಂಬ ಕಾಮಾಂಧ ರೇಡಿಯಾಲಜಿಸ್ಟ್ ವೈದ್ಯ ಹೊಟ್ಟೆ ನೋವು ಅಂತ ಹೇಳಿ ಪತಿ ಜೊತೆ ಸ್ಕ್ಯಾನಿಂಗ್ಗೆ ಮಹಿಳೆ ಹೋಗಿರ್ತಾರೆ. ಮಹಿಳೆಯ ಖಾಸಗಿ ಅಂಗಗಳಿಗೆ ಕೈ ಹಾಕಿದ್ದಾನೆ ರೇಡಿಯಾಲಜಿಸ್ಟ್. ಸ್ಕ್ಯಾನಿಂಗ್ ಮಾಡೋ ನೆಪದಲ್ಲಿ ಎಂಜಲು ಹಾಕಿ ಕಾಮುಕ ವಿಕೃತಿಯನ್ನ ಮೆರೆದಿದ್ದಾನೆ. ಸ್ಕ್ಯಾನಿಂಗ್ ಮಾಡುವಾಗ ಮೊಬೈಲ್ನಲ್ಲಿ ರೆಕಾರ್ಡ್ ಅನ್ನ ಮಾಡಿಕೊಂಡಿದ್ದಾಳೆ ಮಹಿಳೆ ವಿರೋಧ ಮಾಡಿದ್ದಕ್ಕೆ ಬೆದರಿಕೆಯನ್ನ ಹಾಕಿದ್ದಾನೆ ರೇಡಿಯಾಲಜಿಸ್ಟ್. ಈ ವಿಚಾರ ಹೊರಗೆ ಬಾಯಿ ಬಿಡದಂತೆ ಮಹಿಳೆಗೆ ಧಮಕಿಯನ್ನ ಹಾಕಿದ್ದಾನೆ. ಕೂಡಲೇ ಆನೇಕಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ ಮಹಿಳೆ. ಆರೋಪಿಯನ್ನ ಠಾಣೆಗೆ ಕರೆಸಿ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಪೊಲೀಸ್ನವ್ರಿಗೆ ನಾಚಿಕೆ ಆಗಲ್ವಾ? ವಿತ್ ಪ್ರೂಫ್ ಕೊಟ್ರು ಕೂಡ ಈ ರೀತಿಯಾಗಿ ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕೇ ವಿನಃ ಬಿಟ್ಟು ಕಳಿಸೋದು ಎಷ್ಟು ಮಟ್ಟಿಗೆ ಸರಿ? ಇವ್ರ ಮನೆ ಹೆಣ್ಮಕ್ಳಿಗೆ ಇದೇ ರೀತಿಯಾಗಿ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರ? ಆನೇಕಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರೇ, ನಿಮ್ಮ ಮನೆಯಲ್ಲಿ ಇದ್ದಂತಹ ಹೆಣ್ಮಕ್ಳಿಗೆ ಇದೇ ರೀತಿಯಾಗಿ ಮಾಡಿದ್ರೆ ನೀವು ಸಹಿಸ್ಕೊಳ್ತೀರಾ? ಇನ್ಸ್ಪೆಕ್ಟರ್ ವಿರುದ್ಧ ಸ್ಥಳೀಯ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಕ್ಯಾನಿಂಗ್ಗೆ ಹೋದಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ದೌರ್ಜನ್ಯವಾಗ್ತಾ ಇದೆ. ಇದನ್ನೆಲ್ಲನೂ ಕೂಡ ಸಹಿಸ್ಕೊಂಡಿರ್ಬೇಕಾ ಹೆಣ್ಮಕ್ಳು? ಕೆಲವರು ಏನು ಬಿಡೋ ಆಯ್ತು, ಆಗಿದ್ದಾಯ್ತು, ಹೋಗಿದ್ದಾಯ್ತು ಅಂತ ಸುಮ್ಮನೆ ಆಗಬಹುದು. ಬಟ್ ಆದ್ರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ಏನಿಲ್ಲ. ದೂರು ಕೊಟ್ಟಾಗ ಆ ದೂರನ್ನ ತೆಗೆದುಕೊಳ್ಬೇಕು, ವಿಚಾರಣೆಯನ್ನ ನಡೆಸಬೇಕು. ವಿಡಿಯೋವನ್ನ ಕೂಡ ಕೊಟ್ಟಿದ್ದಾರೆ ಅಂದಮೇಲೆ ತನಿಖೆ ಯಾಕೆ ಮಾಡಲಿಲ್ಲ ಅಂತ. ಸ್ಕ್ಯಾನಿಂಗ್ ಹೋಗಿದ್ದೆ, ಸ್ಕ್ಯಾನಿಂಗ್ ಫುಲ್ ಮುಗ್ದೋಗಿತ್ತು. ಸ್ಕ್ಯಾನಿಂಗ್ ಮುಗ್ದೋಗಿದೆ, ಮತ್ತೆ ಏನು ಬರಬೇಕು ಅಂತ ಹೇಳಿದ್ದೆ. ಇಲ್ಲ 2 ಗ್ಲಾಸ್ ನೀರು ಕುಡೀರಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಅಂತಂದರು. ನಾನು ನೀರು ಕುಡಿದ್ಬಿಟ್ಟು ವೇಟ್ ಮಾಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ಡಾಕ್ಟ್ರ್ ಸರಿ ಇಲ್ಲ, ನನಗೆಲ್ಲೆಲ್ಲೋ ಕೈ ಹಾಕ್ತಾನೆ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೇನ್ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂದರೆ ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಬಟ್ ನಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ ಡಾಕ್ಟ್ರು. ಇಲ್ಲ ನನಗೆ ಗೊತ್ತು, ನಾನು ಒಳಗಡೆ ಏನು ನಡೆದಿದೆ ಅಂತ ನನಗೆ ಗೊತ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಆಮೇಲೆ ಮತ್ತೊಂದು ಸಲ ಡಾಕ್ಟರ್ ಸ್ಕ್ಯಾನ್ ಮಾಡ್ತೀನಿ ಬನ್ನಿ ಅಂತಂದರು. ಮತ್ತು ನಾನು ನೆಕ್ಸ್ಟ್ ನಂದಿತ್ತು ಹೋದೆ, ಕ್ಯಾಮ್ರಾ ಆನ್ ಮಾಡಿಕೊಂಡು ಹೋದೆ ಸರ್. ಹೋಗಿಬಿಟ್ಟು ಕೈಯಲ್ಲಿ ಇಟ್ಕೊತಿದ್ದೆ ಫೋನು. ಅವರು ಫೋನ್ ಅಲ್ಲಿ ಸೈಡಿಗೆ ಇಕ್ಕು ಅಂದರು. ನಾನು ತಲೆ ಹತ್ರ ಇಟ್ಕೊಂಡಿದ್ದೆ, ಅದು ವಿಡಿಯೋ ಆಗಲಿಲ್ಲ. ಆಮೇಲೆ ಮತ್ತೆ ಇಲ್ಲಿ ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎತ್ಬಿಟ್ಟು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಇಂಥ ವೈದ್ಯರು ಇರೋದ್ರಿಂದ ವೈದ್ಯರು ತಲೆ ತಗ್ಗಿಸುವಂತಹ ಕೆಲಸ, ಇಡೀ ಮನುಕುಲ ತಲೆ ತಗ್ಗಿಸುವಂತಹ ಕೆಲಸಗಳಾಗ್ತಾ ಇದೆ. ಹೌದು ರಮ್ಯಾ, ಹೊಟ್ಟೆ ನೋವೆಂದು ಸ್ಕ್ಯಾನಿಂಗ್ಗೆ ಹೋದಂತಹ ಮಹಿಳೆಯ ಮೇಲೆ ಏನು ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಘಟನೆ ಆನೇಕಲ್ ಪಟ್ಟಣದಲ್ಲಿ ನಡೆದಿರುವಂತದ್ದು. ಇಲ್ಲಿ ಏನಂತಂದ್ರೆ, ಇಲ್ಲೊಬ್ಬ ಮಹಿಳೆ ಏನು ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತಾರೆ. ಇವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಮೊದಲಿಗೆ, ಅಲ್ಲಿ ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ ರೆಫರ್ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಆನೇಕಲ್ ಪಟ್ಟಣದಲ್ಲಿರುವಂತಹ ಏನು ಪ್ಲಾಸ್ಮಾ ಏನು ಇದಿದೆ ಏನಿದು, ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಮಹಿಳೆ ಏನು ಸ್ಕ್ಯಾನಿಂಗ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಏನು ಡಾಕ್ಟರ್ ಏನಿದ್ದಾನೆ ಜಯಕುಮಾರ್ ಅಂತೇಳಿ ಈತ ಸ್ಕ್ಯಾನಿಂಗ್ ಮಾಡೋ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನ, ಲೈಂಗಿಕ ಕಿರುಕುಳವನ್ನ ನೀಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು ಕೂಡ ಇಲ್ಲಿಯವರೆಗೂ ಏನು ಆ ಒಂದು ಆರೋಪಿ ಏನಿದ್ದಾನೆ ಏನು ವೈದ್ಯ, ಆತನನ್ನ ಏನು ಬಂಧನ ಮಾಡಿಲ್ಲ. ಇದರಿಂದಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಸ್ಥಳೀಯರು, ಕುಟುಂಬಸ್ಥರು ಎಲ್ಲರೂ ಕೂಡ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋಗ್ತಾರೆ. ಆತನನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಸ್ಟೇಷನ್ ಅಲ್ಲಿ ಬಿಟ್ಟು ಕಳಿಸಿದ್ದಾನೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು ರಮ್ಯಾ.